ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಂಗ್ ಟೈಮ್ ಆಯಿತು ನಾನು ಯೂಟ್ಯೂಬಲ್ಲಿ ವ್ಲಾಗ್ ಮಾಡಿದೆ. 1 ಮಂತ್ ಆಗೋಯ್ತು. ಹುಷಾರಿರಲಿಲ್ಲ, ಅದು ಇದು ಕೆಲಸ ಮಧ್ಯೆ ವೀಡಿಯೋಸೇ ಮಾಡೋಕ್ಕಾಗಲಿಲ್ಲ. ಅಷ್ಟು ಈಸಿ ಅಲ್ಲ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು. ತುಂಬ ಈಸಿ ಅಂದ್ಕೊಂಡಿದ್ದೆ, ಬಟ್ ತುಂಬ ಕಷ್ಟ. ಇವತ್ತಿನ ಟಾಪಿಕ್, ನಾನು ಪರ್ಸ್ನಲ್ ಆಗಿ ಹೇಗೆ ಸ್ಕಿನ್ ಕೇರ್ ಮಾಡ್ತೀನಿ ಅಂತ. ನಾನು ಪಾಪು ಆದಮೇಲೆ ನಾನು ಡೈಲಿ ಸ್ಕಿನ್ ಕೇರ್ ರೂಟೀನ್ ಇದು, ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ತುಂಬ ಉದ್ದ ಎಳೆಯಲ್ಲ, ಏನು ಅಂತ ತಮ್ಲೈನಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಆಲ್ಮೋಸ್ಟು. ಫೇಸ್ ಆಯಿಲ್ ಹೇಗೆ ಮಾಡೋದು ಮತ್ತು ಫೇಸ್ ಮಸಾಜ್ ನಾನು ಹೇಗೆ ಪರ್ಸ್ನಲ್ ಆಗಿ ನಾನು ಮಾಡ್ಕೊಳ್ತೀನಿ ಅಂತ ಒಂದು ಸ್ಮಾಲ್ ವಿಡಿಯೋ ಅಷ್ಟೇ. ಫೇಸ್ ಆಯಿಲ್ ಬಗ್ಗೆ ಹೇಳ್ಬಿಡ್ತೀನಿ. ಇವಾಗ ಮಾರ್ಕೆಟಲ್ಲಿ ನಾವು ಏನೇ ಪ್ರಾಡಕ್ಟ್ಸ್ ತಗೊಂಡ್ರು ಆಲ್ಮೋಸ್ಟ್ ಕೆಮಿಕಲ್ ಇದ್ದೇ ಇರುತ್ತೆ. ನಾವು ನ್ಯಾಚುರಲ್ ಆಗಿ ಸಿಗುತ್ತೆ ಪ್ರಾಡಕ್ಟ್ಗಳು, ಕೆಮಿಕಲ್ ಫ್ರೀ ಇರುತ್ತೆ ಅಂತಂದ್ರೂ ಒಂದು ಸ್ವಲ್ಪನಾದರೂ ಕೆಮಿಕಲ್ ಇದ್ದೇ ಇರುತ್ತೆ. ಕೆಮಿಕಲ್ ಇಲ್ದೇ ಯಾವ ಕ್ರೀಮ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು, ಯಾವುದು ರೆಡಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಮನೆಯಲ್ಲೇ ನಿಮ್ಗೆ ಯಾವಾಗ ಟೈಮ್ ಇರುತ್ತೆ ಆವಾಗ ಓಮ್ ರೆಮಿಡಿ ಮಾಡ್ಕೊಳ್ಳಿ. ಎಲ್ಲಕ್ಕಿಂತ ಫೇಸ್ ಆಯಿಲ್ ಮಾಡಿಕೊಂಡ್ರೆ ಒಂಥರ ಪ್ಲಂಪಿ ಆಗಿರುತ್ತೆ ಫೇಸ್. ಅದು ಫೇಸ್ ಆಯಿಲ್ ಮಾಡಿರೋರಿಗೆ ಗೊತ್ತು ಅದು ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತೇಳಿ. ನಾವು ಬಾಡಿನ ಹೆಂಗೆ ಫ್ಯಾಟನ್ನು ಕರಗಿಸ್ತೀವಿ, ನಾವು ದಪ್ಪ ಇದ್ರೆ ಹೆಂಗೆ ಸಣ್ಣ ಮಾಡ್ತೀವಿ, ಹಂಗೆ ಫೇಸಲ್ಲೂ ಫ್ಯಾಟ್ ಇರುತ್ತೆ. ಆದಷ್ಟು ನೀವು ಆಯಿಲ್ ಮಸಾಜ್ ಮಾಡ್ಬೇಕಾದ್ರೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಚೆನ್ನಾಗಿ ನಿಮ್ಗೆ ಇಲ್ಲಿ ಈ ಬೋನ್ಸ್ ಎಲ್ಲ ಏನಿರ್ತಿದೆಲ್ಲ ಎಷ್ಟು ದಪ್ಪ ಇರುತ್ತೆ, ಇದೆಲ್ಲ ಫುಲ್ ಕ್ಲೀನಾಗಿ ಸಣ್ಣ ಆಗ್ತಾ ಬರುತ್ತೆ. ನೀಟಾಗಿ ಒಂದು ಶೇಪಿಗೆ ಕೂರುತ್ತೆ. ನಾವಿಲ್ಲೆಲ್ಲ ಕಾಂಟೋರ್ ಮಾಡ್ತೀವಿ, ಇಲ್ಲೆಲ್ಲ ಕಾಂಟೋರ್ ಮಾಡಬೇಕಾದ್ರೆ ನೀಟಾಗಿ ಒಂದು ಫೇಸ್ ಶೇಪ್ ನೀಟಾಗಿ ಕಾಣುತ್ತೆ. ಕೆಲವೊಬ್ಬರು, ನಾನು ವಾಕ್ ಹೋಗ್ತಾ ಇರಬೇಕಾದ್ರೆ ಒಬ್ಬರು ಹೇಳಿದ್ದು, ಬಾಡಿ ಲೋಷನ್ನು ನಾವು ಫೇಸ್ಗೆ ಹಾಕ್ತೀವಿ, ನಮ್ಗೆ ಯಾವ ಸ್ಕಿನ್ ಕೇರು ಮಾಡಿದ್ರು ನಮಗೆ ಸೂಟ್ ಆಗಲ್ಲ, ಯಾವ ಮಾಯ್ಶ್ಚರೈಸರ್ ನಮಗೆ ಸೂಟ್ ಆಗಲ್ಲ ಅಂತ. ದಯವಿಟ್ಟು ಯಾರು ಹಂಗೆ ಮಾಡಬೇಡಿ. ಯಾಕೆಂದರೆ ಬಾಡಿ ಲೋಷನ್ನ ಬಾಡಿಗೆ ಹಾಕಿ, ಫೇಸ್ ಕ್ರೀಮ್ನ ಯಾವತ್ತು ಫೇಸ್ಗೆ ಹಾಕಿ, ಬಾಡಿ ಲೋಷನ್ನ ಫೇಸಿಗೆ ಹಾಕಿದ್ರೆ ಫೇಸ್ ಬೇಗ ರಿಂಕಲ್ಸ್ ಬೇಗ ಆಗುತ್ತೆ, ಡಾರ್ಕ್ ಆಗುತ್ತೆ, ಕೆಲವ್ರಿಗೆ ಪಿಂಪಲ್ಸ್ ಆಗುತ್ತೆ, ಇರಿಟೇಷನ್ ಆಗುತ್ತೆ. ಆ ಸೆಕೆಂಡಿಗೆ ಅದು ಅಡ್ಜಸ್ಟ್ ಆಗ್ಬೋದು. ಬಟ್ ಹೋಗ್ತಾ ಹೋಗ್ತಾ ಸ್ಕಿನ್ ಅದು ನ್ಯಾಚುರಲ್ ಒಂದು ಶೈನೇ ಕಳ್ಕೊಬಿಡುತ್ತೆ. ಯಾವತ್ತೂ ಆ ಥರ ಮಾಡಬೇಡಿ. ಯಾವ ಹೆಣ್ಮಕ್ಳು ಹಂಗೆ ಮಾಡಬೇಡಿ. ಅಕಸ್ಮಾತ್ ನೀವು ಯಾರಾದರೂ ಹಂಗೆ ಮಾಡ್ತಾ ಇದ್ರೆ ನನ್ನ ಕಮೆಂಟಲ್ಲಿ ಹೇಳಿ, ಯಾರಾದರೂ ಹಾಕ್ತಾ ಇದ್ರೆ ಏನು ಅಂತ. ಎಷ್ಟೊಂದು ಪ್ರಾಡಕ್ಟ್ಗಳಿದೆ ಮಾರ್ಕೆಟಲ್ಲಿ. ನಿಮ್ಮ ಸ್ಕಿನ್ಗೆ ಕಾಂಬಿನೇಷನ್ ಆಗಿದೆಯೋ, ಆಯಿಲ್ ಆಗಿದೆಯೋ ಅಥವಾ ಡ್ರೈ ಇದೆಯೋ, ಯಾವ್ದು ನಿಮ್ಮ ಸ್ಕಿನ್ ಟೈಪ್ ಇದೆ ಅದನ್ನು ತಗೊಂಡು ನೀವು ಮಾರ್ಕೆಟಲ್ಲಿ ಸಿಗುವಂಥ ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ಬೋದು. ಸುಮಾರಿದೆ ಪ್ರಾಡಕ್ಟು. ಅದು ಯಾವುದು ಸಿಗಲಿಲ್ಲ, ನಮಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಡಾಕ್ಟರ್ ಹತ್ರ ಹೋಗಿ ಕೇಳಿ, ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ, ಯಾವುದು ಅದ್ರ ಬೇಸ್ ಮೇಲೆ ನೀವು ಸ್ಕಿನ್ ಕೇರ್ನ ಮಾಡ್ಕೊಳ್ಳಿ. ಸ್ಕಿನ್ ತುಂಬ ಇಂಪಾರ್ಟೆಂಟು. ಒಂದು ಸತಿ ಸ್ಕಿನ್ ಡ್ಯಾಮೇಜ್ ಆಗಿಬಿಟ್ರೆ ಮತ್ತೆ ರೆಡಿ ಮಾಡೋದಕ್ಕಾಗಲ್ಲ. ತುಂಬ ಟೈಮ್ ಹಿಡಿಯುತ್ತೆ, ತುಂಬ ಕಷ್ಟ ಅದು ರೆಡಿ ಮಾಡ್ಕೊಳ್ಳೋದಕ್ಕೆ. ಈಗ ನಾನು ಫೇಸ್ ಆಯಿಲ್ ಮಸಾಜ್ ಹೇಗೆ ಮಾಡೋದು ಅಂತ ತೋರಿಸ್ಬಿಡ್ತೀನಿ. ಆಮೇಲೆ ಈ ಆಯಿಲ್ನ ಹೆಂಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ. ಇದು ನಮ್ಮದು ಪಾಪುದು ಟಾನಿಕ್ ಬಾಟಲ್ ಖಾಲಿ ಆಗಿಬಿಟ್ಟಿತ್ತು. ಖಾಲಿ ಆದಮೇಲೆ ಇದು ನೀಟಾಗಿ ವಾಶ್ ಮಾಡಿಬಿಟ್ಟು ಅದ್ರದ್ದೇ ನಿಪ್ಪಲ್ಲು, ಟಾನಿಕ್ದು ಕೊಡ್ತಾರಲ್ಲ ನಿಪ್ಪಲ್ಲು, ನನಗೆ ಎಮರ್ಜೆನ್ಸಿಗೆ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಇದನ್ನೇ ಯೂಸ್ ಮಾಡಿದೆ. ಆಯಿಲೆಲ್ಲ ಹೊರಗಡೆ ಇಡೋದಕ್ಕಾಗಲ್ಲ, ನಮ್ಮ ಪಾಪು ಕೈಲಿ ಸಿಕ್ಬಿಟ್ರೆ ಫುಲ್ ಚೆಲ್ಲಾಕ್ಬಿಡ್ತಾಳೆ ಅಂದ್ಬಿಟ್ಟು ಬೇಗ ಹಾಕ್ಬಿಟ್ಟೆ. ಆನ್ಲೈನಲ್ಲಿ ಬುಕ್ ಮಾಡಿದ್ರು 4 days ಆದರೂ ಹಾಗೇ ಆಗುತ್ತೆ ತಗೊಬರೋದಕ್ಕೆ. ಆಮೇಲೆ ಇದು ಬಾಡಿಗೆ ಹಚ್ಚೋ ಆಯಿಲ್. ಇದ್ರದ್ದು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಪಾಪು ಮಲಗಿರ್ಬೇಕಾದ್ರೆ ನಾನು ವೀಡಿಯೋ ಎಲ್ಲ ಮಾಡ್ಕೊಬಿಡ್ಬೇಕು, ಇಲ್ಲಾಂದ್ರೆ ಅಷ್ಟೊತ್ತಿಗಳು ಎದ್ದಾಗೆಲ್ಲ ಮಾಡೋದಕ್ಕಾಗಲ್ಲ. ಇದು ಖಾಲಿ ಆದಮೇಲೆ ನೆಕ್ಸ್ಟ್ ಇದನ್ನು ಆಯಿಲ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಅದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಈ ಥರ ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್. ಫಸ್ಟ್ ಆಯಿಲ್ ಮಸಾಜ್ ತೋರಿಸ್ತೀನಿ, ಆಮೇಲೆ ಆಯಿಲ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಬಿಡ್ತೀನಿ. ನಿಮ್ಮದು ಆಯಿಲ್ ಸ್ಕಿನ್ ಅವ್ರಿಗೆ ಅಷ್ಟು ಗೊತ್ತಿಲ್ಲ, ಯೂಸ್ ಮಾಡಿ ಕಮ್ಮಿ ಅಮೌಂಟಲ್ಲಿ ತಗೊಳ್ಳಿ. ಆಯಿಲ್ ಸ್ಕಿನ್ ಅವರು ತುಂಬ ತಗೋಬೇಡಿ. ನಂದು ಡ್ರೈ ಸ್ಕಿನ್, ಅದಕ್ಕೆ ನಾನು ಇಷ್ಟು ತಗೋತಾ ಇದ್ದೀನಿ. ಕಾಣಿಸ್ತಿದೆಯಾ? ಇಷ್ಟು ತಗೋತಾ ಇದ್ದೀನಿ. ಫಸ್ಟು ಚೆನ್ನಾಗಿ ಈ ಥರ ನೀಟಾಗಿ ಕ್ಲೀನ್ ಆಗಿರಬೇಕು ಫೇಸು. ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಈ ಥರ ನೀಟಾಗಿ ಹಚ್ಕೊಳ್ಳಿ ಫೇಸ್ನ, ಫೇಸಿಗೆ ನೀಟಾಗಿ ಈ ಥರ. ನಾನು ಇಲ್ಲಿ ಹಿಂದೆನೂ ಹಚ್ಕೋತಾ ಇದ್ದೀನಿ, ಯಾಕೆಂದರೆ ಮಸಾಜಿಗೆ ಬೇಕು ಅಂತ. ಮಸಾಜಿಗೆ ಕೆಲವರು, ನಾನು ಕೈನೇ ಯೂಸ್ ಮಾಡ್ತೀನಿ. ನನಗೆ ಹ್ಯಾಂಡ್ಸಲ್ಲಿ ಮಾಡಿದ್ರೇ ಕಂಫರ್ಟೇಬಲ್. ನಿಮಗೆ ಯಾವ್ದು ಕಂಫರ್ಟೇಬಲ್ ಇದೆ ನೀವು ಅದರಲ್ಲಿ ಮಾಡ್ಕೋಬೋದು. ಜಸ್ಟ್ ನೋಡಿ, ಈ ಥರ ಹಿಂಗೆ ಇಟ್ಕೊಂಡು ಜಸ್ಟ್ ಹೀಗೆ ಮತ್ತು
ಈ ತರ ಎಲ್ಲ ಮಾಡಿದ್ರೆ ಇಲ್ಲಿ ನಮ್ಗೆ ಡಬಲ್ ಚೀಸ್ ಇರುತ್ತೆ ಹೆಣ್ಮಕ್ಳಿಗೆ. ಈಗ ಪಾಪು ಆದ್ಮೇಲೆ ಆಲ್ಮೋಸ್ಟ್ ಹೆಣ್ಮಕ್ಳು ಎಲ್ಲ ದಪ್ಪ ಆಗ್ತೀವಿ. ನಾನು ಅಷ್ಟೇ ದಪ್ಪ ಇದೆ, ನಮ್ಮ ಮೂಗು ತುಟಿ ಎಲ್ಲ ದಪ್ಪ ಆಯ್ತು, ಇದೆಲ್ಲ ದಪ್ಪ ಆಯ್ತು. ಬಟ್ ನಾನು ಇದು ಆಯಿಲ್ ಮಸಾಜ್ ಅವಾಗಿಂದಲೂ ಮಾಡ್ತಾ ಇದ್ದೀನಿ. ಈಗ ಮಧ್ಯದಲ್ಲಿ ಒಂದು ಸ್ವಲ್ಪ ಬಿಟ್ಬಿಟ್ಟಿದೆ, ಈಗ ಮತ್ತೆ ರೆಡಿ ಮಾಡ್ತಾ ಇದ್ದೀನಿ ನಾನು. ಈ ತರ ನೀಟಾಗಿ ಶೇಪು ನೀಟಾಗಿ ಬರುತ್ತೆ, ಈ ತರ ಕಾಣಿಸ್ತದೆ ನೋಡಿ. ಈ ತರ ನೀಟಾಗಿ ಈ ಲಿಪ್ಸ್ ಹತ್ರ ಕೆಲವ್ರಿಗೆ ಹೆಣ್ಮಕ್ಳಿಗೆ ನಗಾಡಿದ್ರೆ ಇಲ್ಲಿ ಫುಲ್ ಒಂದು ಲೈನ್ಸ್ ಬರುತ್ತೆ. ಆ ಲೈನ್ಸ್ ನೀಟಾಗಿ ಕವರ್ ಆಗುತ್ತೆ ಆಯಿಲಲ್ಲಿ. ನೀವೇನೇ ಫೇಶಿಯಲ್ ಮಾಡಿಸಿದ್ರು ಆಯಿಲ್ ಮಸಾಜಲ್ಲಿ ಬರೋ ಅಷ್ಟು ರಿಸಲ್ಟ್ ಫೇಶಿಯಲಲ್ಲಿ ಬರೋದಿಲ್ಲ. ತುಂಬ ಚೆನ್ನಾಗಿ ಸ್ಕಿನ್ ಶೈನಿಯಾಗಿ ಬರುತ್ತೆ, ಫ್ರೆಶ್ ಲುಕ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ಹೇಳಕ್ಕಾಗೋದಿಲ್ಲ. ನನಗೆ ಪಿಂಪಲ್ಸ್ ಎಲ್ಲ ಇದೆ ನೋಡಿ, ಕಾಣಿಸ್ತಾ ಇದೆ ಇಲ್ಲಿ ನೋಡಿ, ಇಲ್ಲೊಂದಿದೆ, ಇದು ಪಿಂಪಲ್ಸ್ ಎಲ್ಲ ಇದೆ, ನೀಟಾಗಿ ಹೋಗುತ್ತೆ ಅದು ಪಿಂಪಲ್ ನೋಡಿ. ಈ ತರ 2 ಲೈನ್ ಇಟ್ಕೊಂಡು ಈ ಲೈನ್ಸ್ ಬರುತ್ತಲ್ಲ, ಈ ಲೈನ್ಸ್ ಈ ತರ ಇದೆ, ಈ ತರ ಚೆನ್ನಾಗಿ ಮಸಾಜ್ ಕೊಡಿ. ಇದಿದೆಯಲ್ಲ ಹೀಗಿಟ್ಕೊಳ್ಳಿ. ಇದು ನೀವಿಲ್ಲಿ ಕಾಂಟೋರ್ ಮಾಡ್ತಿರಲ್ಲ, ಮೇಕಪ್ ಮಾಡಬೇಕಾದ್ರೆ ಕಾಂಟೋರ್ ಮಾಡ್ತಿರಲ್ಲ, ಆವಾಗ ಈ ಶೇಪು ಚೆನ್ನಾಗಿ ಕೂರುತ್ತೆ. ಜಸ್ಟ್ ಈಗ ಬಂದು ಹೀಗೆ ನೋಡಿ, ಹೀಗೆ ಚೆನ್ನಾಗಿ ಕೂರುತ್ತೆ ನೋಡಿ. ಇಲ್ಲೆಲ್ಲ ರಿಂಕಲ್ಸ್ ಇರುತ್ತೆ, ಹಿಂಗೆಲ್ಲ ರಿಂಕಲ್ಸ್ ಇರುತ್ತೆ, ನೀಟಾಗಿ ಕಾಣುತ್ತೆ ಫೇಸು. ನೀವು ಫೇಸಲ್ಲೇ ಏಜ್ ಆಗಿದೆ ಅಂತ ಕಾಣಿಸ್ಬಿಟ್ರೆ ಅಷ್ಟು ನಮ್ಮ ಮುಖ ನಮಗೆ ಚೆನ್ನಾಗಿ ಕಾಣಬೇಕು, ಬೇರೆಯವ್ರಿಗಲ್ಲ ನೋಡಿ. ಈ ಥರ 4 ಬೆರಳಲ್ಲಿ ಇಟ್ಕೊಳ್ಳಿ. ಹಿಂಗೆ 2 ಬೆರಳು ಇಟ್ಟರೆ ಅಷ್ಟು ಓಕೆ ಅನ್ಸಲ್ಲ ನನಗೆ. ಫುಲ್ ಬೆರಳು ಹಿಂಗಿಟ್ರೆ ನೀವು ಬೇಕಾದ್ರೆ 2 ಫಿಂಗರಲ್ಲೂ ಮಾಡ್ಬೋದು, 3 ಫಿಂಗರ್ಸಲ್ಲೂ ಮಾಡ್ಬೋದು. ನಾನು 3 ಫಿಂಗರ್ಸಲ್ಲಿ ಮಾಡ್ತೀನಿ. ಜಸ್ಟ್ ಈ ಥರ ಇದೆಯಲ್ಲ, ಈ ಥರ ಹಿಂಗೆ 2 ಇಟ್ಕೊಂಡು ಐಬ್ರೋಸ್ ಹತ್ರ ಈಗ ಮಾಡಿ, ನಿಮಗೆ ಯಾವ ಥರ ಬರುತ್ತೆ ಆ ಥರ ಮಸಾಜ್ ಮಾಡಿ. ನಾನು ಡೈಲಿ ಹೀಗೆ ಮಾಡೋದು. ನಾನು ಯಾವಾಗಲೂ ನೈಟ್ ಟೈಮ್ ಮಾಡ್ತೀನಿ. ನೈಟ್ ಟೈಮ್ ಮಾಡಿ ನಾನು ಫೇಸ್ ವಾಶ್ ಮಾಡಿಕೊಂಡು ಮಾಯ್ಶ್ಚರೈಸರ್ ಹಾಕ್ಕೊಂಡು ಮಲ್ಕೋತೀನಿ. ನಿಮಗೆ ಯಾವಾಗ ಕಂಫರ್ಟೇಬಲ್ ಆಗುತ್ತೆ, ಡೇ ಆದರೂ ಮಾಡ್ಕೊಳ್ಳಿ, ಇಲ್ಲ ನೈಟ್ ಆದರೂ ಮಾಡ್ಕೊಳ್ಳಿ, ನಿಮ್ಗೆ ಕಂಫರ್ಟೇಬಲ್ ಅದು. ಬಟ್ ತುಂಬ ಡ್ರೈ ಸ್ಕಿನ್ ಇರೋರು ಸ್ವಲ್ಪ ಎಣ್ಣೆ ತಗೊಳ್ಳಿ, ಚೆನ್ನಾಗಿ ಮಸಾಜ್ ಮಾಡಿದಂಗೆ ಅದು ನೀಟಾಗಿ ಅಬ್ಸರ್ವ್ ಆಗುತ್ತೆ. ನೀಟಾಗಿ ಅಬ್ಸರ್ವ್ ಆದ್ಮೇಲೆ ಅದು ನೋಡಿ, ಇಲ್ಲಿ ಇದಿದೆಯಲ್ಲ, ಹೆಣ್ಮಕ್ಳಿಗೆ ದಪ್ಪ ಬೇಗ ಬಂದ್ಬಿಡುತ್ತೆ, ಚೆನ್ನಾಗೇ ಕಾಣಲ್ಲ ನಾವು ಡ್ರೆಸ್ ಮಾಡಿದಾಗ. ಈ ಲಿಪ್ಸ್ ಇದೆಯಲ್ಲ, ಈ ಲಿಪ್ಸ್ ಕೆಲವರಿಗೆ ದಪ್ಪ ಇರುತ್ತೆ, ಇದೆಲ್ಲ ದಪ್ಪ ಇರುತ್ತೆ. ಇದೆಲ್ಲ ನೋಡಿ, ನೀವು ಈ ಥರ ಎಲ್ಲ ಮಸಾಜ್ ಮಾಡಿದಾಗ ನಿಮ್ಮದು ಫೇಸ್ದು ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗತ್ತೆ. ಸ್ಕಿನ್ ಬ್ಲಡ್ ಸರ್ಕ್ಯುಲೇಷನ್ ಆದಂಗೂ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಇಂಪ್ರೂವ್ ಆಗುತ್ತೆ. ನಿಮ್ಗೆ ಏನಾದರೂ ಮಾರ್ಕ್ಸ್ ಇದ್ರೆ, ಪಿಂಪಲ್ಸ್ದು ಮಾರ್ಕ್ಸ್ ಏನಾದರೂ ಇದ್ರೆ, ರಿಂಕಲ್ಸ್ ಇದ್ರೆ ನೀಟಾಗಿ ಕವರ್ ಆಗುತ್ತೆ, ಬೇಗ ಹೋಗುತ್ತೆ ಇದರಲ್ಲಿ. ಜಸ್ಟ್ ನೋಡಿ, ಇವಾಗ ಹೀಗೆ ಇಟ್ಕೊಂಡು ಇದಿದೆಯಲ್ಲ, ಇದು ಗಡ್ಡ, ಇದು ಹಿಂಗೆ ಕೆಳಗೆ ಎಳಿರಿ, ಈ ತರ
ಎಷ್ಟು ರಿಲ್ಯಾಕ್ಸ್ ಅನಿಸುತ್ತೆ ಅಂದರೆ ಆದಷ್ಟು ನಿಮಗೆ ನೈಟ್ ಟೈಮ್ ಮಾಡಿಕೊಂಡ್ರೆ ಬೆಟರ್. ನನ್ನ ಒಪಿನಿಯನ್ ಕೇಳೋದಾದರೆ ನೈಟ್ ಟೈಮಲ್ಲಿ ನೀವು ಬೆಳಗ್ಗೆಲ್ಲ ಓಡಾಡಿ ಕೆಲಸ ಮಾಡಿ ಒಂಥರ ಸ್ಟ್ರೆಸ್ ಅನಿಸಿರುತ್ತೆ. ರಾತ್ರಿ ಮಲಗೋಕ್ಕಿಂತ ಮುಂಚೆ ಈ ಥರ ನೀಟಾಗಿ ಫೇಸ್ ಆಯಿಲ್ ಮಾಡಿಕೊಂಡು ಮಲ್ಕೊಂಡ್ರೆ ಫ್ರೆಶ್ ಅನಿಸುತ್ತೆ. ರಿಂಕಲ್ಸು, ಪಿಂಪಲ್ಸು, ಕಲೆ ಇದ್ದರೆ ನೀವು ಈ ಆಯಿಲ್ನ ಬೇಕಾದರೆ ಬಾಡಿಗೆ ಬೇಕಾದರೂ ನೀವು ಅಪ್ಲೈ ಮಾಡ್ಬೋದು. ಮಾರ್ಕ್ಸ್ ನಂದು ಇಲ್ಲೆಲ್ಲ ಮಾರ್ಕ್ಸ್ ಇದೆ ನೋಡಿ, ಇಲ್ಲಿ ಕಾಣಲ್ಲ, ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವಾಗಲಾದ್ರು ಮಾಡ್ಬೇಕಾದ್ರೆ ನಾನು ತೋರಿಸ್ತೀನಿ. ಬಾಡಿಲಿ ಏನಾದರೂ ಆಯಿಲ್ಸ್ ಇದ್ದರೆ ನೀಟಾಗಿ ಹೋಗುತ್ತೆ. ಯಾವತ್ತು ಸ್ಕಿನ್ನ ಹೀಗೆ ಮಾಡಿಬಿಡಿ, ಸ್ವ್ಯಾಗಿ ಆಗಿಬಿಡುತ್ತೆ. ನಮ್ಮ ಅಮ್ಮ ಎಲ್ಲ ಏನು ಮಾಡ್ತಾರೆ ಅಂದರೆ ಕ್ರೀಮ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿ ಬಿಡ್ತಾರೆ. ಎಲ್ಲರೂ ಹಂಗೆ ಆಲ್ಮೋಸ್ಟ್ ಮಾಡ್ತಾರೆ. ಆ ಥರ ಚೆನ್ನಾಗಿ ಉಜ್ಜಬೇಡಿ, ಸ್ವಲ್ಪ ಹಿಂಗೆ ನೈಸಾಗಿ ಉಜ್ಜಿ. ಆದಷ್ಟು ಸ್ಕಿನ್ನ ನಾವು ಫ್ಲವರ್ನ ಹೇಗೆ ಮುಡ್ತೀವೋ ನಿಧಾನಕ್ಕೆ, ಆ ಥರ ಫ್ಲವರ್ ಹೇಗೆ ಟ್ರೀಟ್ ಮಾಡ್ತೀವೋ ಅದೇ ಥರ ನಮ್ಮ ಫೇಸ್ ಸ್ಕಿನ್ ಅದೇ ಥರ ಟ್ರೀಟ್ ಮಾಡಬೇಕು. ಚೆನ್ನಾಗಿ ಅನಿಸುತ್ತೆ ಸ್ಕಿನ್ನು. ಆಮೇಲೆ ಇದು ಕೆಲವ್ರಿಗೆ ದಪ್ಪ ಇರುತ್ತೆ, ನನಗೆ ಒಂದು ಸ್ವಲ್ಪ ದಪ್ಪನೇ ಇದ್ದಿದ್ದು ಬೋನ್ಸ್, ಇಲ್ಲಿ ಚಿಕ್ಕ ಬೋನ್ಸ್. ಇದು ಚೆನ್ನಾಗಿ ಹಿಂಗೆ ಇದು ಬೆಳಗಿನ ಟೈಮು ಮತ್ತು ಸಂಜೆ ಟೈಮು ಹಿಂಗೆ ಒಂದಿನಕ್ಕೆ 2 ಸತಿ ಈ ಥರ ಹಿಂಗೆ ಮಸಾಜ್ ಮಾಡಿಬಿಟ್ರೆ ಇದು ಫುಲ್ಲು ಡೌನ್ ಆಗುತ್ತೆ. ಫೇಸ್ ಶೇಪ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಇನ್ನೊಂದು ಸ್ವಲ್ಪ ದಪ್ಪ ಇತ್ತು, ಈಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ ನೋಡಿ. ಈ ಥರ ನನ್ನ ಫ್ರೆಂಡ್ ಸ್ವಲ್ಪ ಮಿರರ್ ಇದೆ, ಅದನ್ನು ನೋಡ್ಕೊಂಡು ಸ್ವಲ್ಪ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಕಾಣಲಿ ಅಂತ. ಇಲ್ಲಿ ಈ ಕಿವಿ ಹಿಂದೆ ಇದೆಯಲ್ಲ, ಈ ಕಿವಿ ಹಿಂದೆ ಇಲ್ಲೊಂದು ಸ್ವಲ್ಪ ಒಂದು ಲೈಟಾಗಿ ಒಂದು ಮಸಾಜ್ ಕೊಡಿಸ್ಕೊಳ್ಳಿ, ಯಾಕೆಂದರೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ಇಲ್ಲೆಲ್ಲ ಕೆಲವ್ರಿಗೆ ರಿಂಕಲ್ಸ್ ಇರುತ್ತೆ, ಅದು ಇದು ಮಾಡೋಕ್ಕಾಗೋದಿಲ್ಲ, ಹೋಗೋದೇ ಇಲ್ಲ. ಮತ್ತು ಈ ಥರ ಆಯಿಲನ್ನೆಲ್ಲ ಮಸಾಜ್ ಮಾಡಿದಾಗ ನೀಟ್ ಅನಿಸುತ್ತೆ. ಚೆನ್ನಾಗಿ ತುಂಬ ಪ್ರೆಷರ್ ಕೊಟ್ಟು ಮಾಡಬೇಡಿ ಸ್ಕಿನ್ ಆಯಿಲ್ ಮಸಾಜ್ನ, ತುಂಬ ಸ್ಮೂತಾಗಿ ಮಾಡಿ. ಈ ಥರ ನಿಮಗೆ ಯಾವ ಥರ ಬರುತ್ತೆ ಆ ಥರ ಸ್ಕಿನ್ ಕೇರ್ ಮಾಡಿ. ನಾನು ಡೈಲಿ ಇದೇ ಥರನೇ ಮಾಡೋದು, ಸೊ ನಾನು ಅದಕ್ಕೆ ಹಿಂಗೆ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಥರ ಬರುತ್ತೋ ಆ ಥರ ಮಾಡಿ. ಹೀಗೆ ಇದನ್ನ ಏನು ಫೇಸಲ್ಲಿ ಹಂಗೆ ಆಯಿಲ್ ಬಿಡಬೇಕು ಅಂತ ಏನಿಲ್ಲ, ನಾನು ಬಿಡೋದಿಲ್ಲ. ಹಿಂಗೆ ಜಸ್ಟ್ ಆಯಿಲ್ ಮಸಾಜ್ ನೀಟಾಗಿ ಮಾಡಿಬಿಟ್ಟು ಫೇಸ್ ವಾಶ್ ಮಾಡಿಬಿಡ್ತೀನಿ. ನೀವು ಫೇಸ್ ವಾಶ್ ಮಾಡೋದಾದ್ರೆ ಫೇಸ್ ವಾಶ್ ಮಾಡಿ. ನೀವು ಕಡಲೆ ಹಿಟ್ಟು ಯೂಸ್ ಮಾಡ್ತೀರಾ ಅಂದರೆ ಕಡಲೆ ಹಿಟ್ಟು ಯೂಸ್ ಮಾಡಿ, ಇಲ್ಲ ಹೆಸ್ರು ಕಾಳು ಹಿಟ್ಟು ಯೂಸ್ ಮಾಡ್ತೀರಾ ಅಂದರೆ ಹೆಸ್ರು ಕಾಳು ಹಿಟ್ಟು ಯೂಸ್ ಮಾಡಿ. ನಾನು ಆಯಿಲ್ ಮಸಾಜ್ ಎಲ್ಲ ಮಾಡಿದಾಗ ನಾನು ಫೇಸ್ ವಾಶ್ ಯೂಸ್ ಮಾಡಲ್ಲ. ನಾನು ಮಸೂರ್ ದಾಲ್ ಅಂತ ಬರುತ್ತೆ, ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ನಾನು ಅದೇ ಯೂಸ್ ಮಾಡೋದು. ಆಯಿಲ್ ಮಸಾಜ್ ಮಾಡಿದಾಗ ಮಾತ್ರ ಬಾಡಿಗೆ ಮತ್ತು ಫೇಸ್ಗೆ ಎರಡು ಆಯಿಲ್ ಹಾಕಿದಾಗ, ಬಾಡಿ ಆಯಿಲು ಫೇಸ್ ಆಯಿಲ್ ಎರಡಕ್ಕೂ ಹಾಕಿದಾಗ ನಾನು ಮೊಸರು ದಾಲ್ ಮಾತ್ರ ಯೂಸ್ ಮಾಡೋದು, ಬೇರೆ ಫೇಸ್ ವಾಶ್ ಎಲ್ಲ ಯೂಸ್ ಮಾಡಲ್ಲ. ಮೊಸರು ದಾಲ್ ಪೌಡರ್ ಯೂಸ್ ಮಾಡಾದಮೇಲೆ ಸೋಪ್ ಯೂಸ್ ಮಾಡ್ತೀನಿ. ಬಟ್ ಫೇಸ್ಗೆ ಪೌಡರ್ ಹಾಕಿ ಫೇಸ್ ವಾಶ್ ಮಾಡಾದ್ಮೇಲೆ ಮತ್ತೆ ನಾನು ಫೇಸ್ ವಾಶ್ ಮಾಡಲ್ಲ. ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ, ಎಷ್ಟು ಫ್ರೆಶ್ ಅನಿಸ್ತಿದೆ ಅಂತ ಹೇಳಿ, ಒಂಥರ ಗ್ಲೋ ಅನಿಸುತ್ತೆ ಫೇಸ್. ಈ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ಈಗ ನಾನು ನಿಮಗೆ ತೋರಿಸ್ತೀನಿ. ಒಂದು ಕ್ಯಾರೆಟ್ ಮತ್ತು ಒಂದು ಬೀಟ್ರೂಟ್ನ ಸಿಪ್ಪೆ ತೆಗೆದ್ಬಿಟ್ಟು ತುರ್ಕೋತಾ ಇದ್ದೀನಿ. ನನಗೆ ಒಂದು ಬೌಲ್ ಸಾಕು ಅಂತ ಒಂದು ಬೌಲ್ ತುರ್ಕೊತಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಮೆಜರ್ಮೆಂಟಲ್ಲಿ ತಗೊಳ್ಳಿ. ನಾನಿಲ್ಲಿ ಮೆಜರ್ಮೆಂಟ್ಗೆ ಕಪ್ ತಗೋತಾ ಇಲ್ಲ, ಲೋಟ ತಗೊಳ್ತಾ ಇದ್ದೀನಿ, ನನಗೆ ಈಸಿ ಆಗುತ್ತೆ ಅಂತ. ನಾನು ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ನಾನು ಪ್ಯಾರಾಚೂಟ್ನ 1 ಲೋಟ ತಗೋತಾ ಇದ್ದೀನಿ. ನೀವು ಎಕ್ಸ್ಟ್ರಾ ಒರ್ಜಿನ್ ಕೊಕೊನೆಟ್ ಆಯಿಲ್ ಯೂಸ್ ಮಾಡೋದಾದ್ರೆ ನಿಮಗೆ 2 ಲೋಟ ಬೇಕು ಅಥವಾ 1 ಲೋಟನೇ ಸಾಕು ಅಂತಂದ್ರೆ ನಿಮ್ಮ ಮೆಜರ್ಮೆಂಟಲ್ಲಿ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆ ಬೆಚ್ಚಗಾದ್ಮೇಲೆ 1 ಬೌಲ್ ಕ್ಯಾರೆಟ್ ಮತ್ತು 1 ಬೌಲ್ ಬೀಟ್ರೂಟ್ನ ತುರ್ಕೊಂಡಿರೋದನ್ನ ನಾನು ಕೊಬ್ಬರಿ ಎಣ್ಣೆ ಒಳಗಡೆ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೋತೀನಿ. ಅದು ಫುಲ್ ಬಾಯ್ಲ್ ಆಗಬೇಕು, ಬಾಯ್ಲ್ ಆಗಿ ಒಂದು ಸ್ವಲ್ಪ ಮೆರೂನ್ ಶೇಡ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಆಗಬೇಕು ಕೊಬ್ಬರಿ ಎಣ್ಣೆಲಿ. ಮತ್ತೆ ಇದನ್ನ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಂಡ್ರೆ ಎಣ್ಣೆ ಸುಟ್ಟೋಗಲ್ಲ. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡ್ರೆ ಎಣ್ಣೆ ಸುಟ್ಟೋಗ್ಬಿಡುತ್ತೆ.
ಈ ಆಯಿಲ್ ಸ್ವಲ್ಪ ಬೆಚ್ಚಗಾಗಬೇಕು. ಬೆಚ್ಚಗಿರುವಾಗ್ಲೇ 2 ಸ್ಪೂನ್ ಆಯಿಲ್ ಮತ್ತೆ 2 ಸ್ಪೂನ್ ಬಾದಾಮ್ ಆಯಿಲ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಫುಲ್ ಮಿಕ್ಸ್ ಆದ್ಮೇಲೆ ಈ ಆಯಿಲ್ ಫೇಸ್ ಆಯಿಲ್ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ಫಸ್ಟ್ ನೀವೇ ನೋಡ್ಬೋದು. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.